ನೋಡಿ, ಮಕ್ಕಳನ್ನ ದತ್ತು ತಗೊಂಡು ಕೊನೆಗೆ ಅದನ್ನ ಏನೋ ಈ ಫೋಟೋ ಶೂಟ್ ಮುಖಾಂತರ ಮಾಡಿ ಅಥವಾ ಏನೋ ರೀಲ್ಸ್ ಮಾಡಿ ನಾನು ದತ್ತು ತಗೊಂಡೆ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಜನ ಇಕ್ಕಟ್ಟಿ ಸಿಕ್ಕಾಕತ್ತಾರ ಒಂದು ಬೆಸ್ಟ್ ಎಕ್ಸಾಂಪಲ್ ಸೋನುಗೌಡ. ಅವ್ರ ವಿರುದ್ಧ FIR ದಾಖಲಾಗಿತ್ತು, ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಮಗು ದತ್ತು ಪಡೆದಂಥ ಬಗ್ಗೆ ಅವ್ರು ಹೇಳಿದ್ದಾರೆ, ನನಗೆ ಈ ಪ್ರೊಸೀಜರ್ ಗೊತ್ತಿರಲಿಲ್ಲ, 41 ದಿನ ಆಗಿದೆ ಮಗುನ ದತ್ತು ಪಡೆದು, ಇಷ್ಟೊಂದೆಲ್ಲ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೆ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಒಂದು ಫ್ಯಾಮಿಲಿ ಇತ್ತು, ಕೆಲಸ ಮಾಡ್ಕೊಂಡಿದ್ರು, 4 ಜನ ಮಕ್ಕಳಿದ್ರು ಅವ್ರಿಗೆ, ಬಡ ಕುಟುಂಬ. ಹಾಗಾಗಿ ಅವರ ಹೆಣ್ಣು ಮಗುವನ್ನು ನಾನು ತಗೊಂಡೆ. ನನ್ನ ಬಳಿ ಮಗು ತಿಂಡಿ ಕೇಳೋಕ್ಕಿಂತ ಬರ್ತಾ ಇತ್ತು, ನನಗೂ ಇಷ್ಟವಾಗಿತ್ತು, ಜೊತೆಗೆ ಮಗುವಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ಮಗುವನ್ನು ದತ್ತು ಪಡೆದೆ. ಇದು ಸಂಗತಿ. ದತ್ತು ಪಡೆದು ಇಷ್ಟು ದೊಡ್ಡ ಕಿರಿಕಿರಿ ಆಗಿದೆ ನೋಡಿ. ದತ್ತು ಪಡೀಲಿಕ್ಕೆ ಒಂದಷ್ಟು ಪ್ರೊಸೀಜರ್ಗಳಿದೆ, ಸುಮ್ಮನೆ ಹಿಂಗೆ ಸಿಗಲ್ಲ. ತುಂಬ ಜನ ಮಕ್ಕಳು ಮರಿ ಇಲ್ದಿರೋಂಥ ತಂದೆ ತಾಯಿಗಳಿದ್ದಾರೆ ಪಾಪ. ಅವರೆಲ್ಲ ಅರ್ಜಿ ಹಾಕೊಂಡು ಗುಜರಾತ್ ಕಾಯ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಅವ್ರಿಗಿನ್ನೂ ಟರ್ನ್.